ವಸಂತ ಋತುವಿನಲ್ಲಿ ವಮನವನ್ನ ಮಾಡಿಸ್ಕೋಬೇಕು ಅಂತ ಹೇಳಿದ್ವಿ. ಈವನ್ ಹೆಲ್ದಿ ಅವ್ರು ಕೂಡ ತಮ್ಮ ಹೆಲ್ತ್ ನ ಕಾಪಾಡ್ಕೊಳ್ಳಿಕ್ಕೆ, ಕಫದಿಂದ ಉಂಟಾಗುವಂತಹ ರೋಗಗಳನ್ನ ತಡೆಗಟ್ಟಲಿಕ್ಕೆ ಇದು ಒಂದು ಉತ್ತಮವಾದಂತಹ ಪಂಚಕರ್ಮಗಳಲ್ಲಿ ಒಂದಾದಂತಹ ಚಿಕಿತ್ಸೆ. ಅದರಲ್ಲಿ ಏನೇನು ಸ್ಟೆಪ್ಸ್ ಗಳಿರುತ್ತೆ ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಚಿಕಿತ್ಸೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ದೀಪನ ಪಾಚನ ಔಷಧಿಗಳ ಮೂಲಕ, ಅಂದ್ರೆ ಹಸಿವೆಯನ್ನ ಜಾಸ್ತಿ ಮಾಡಿ ಜೊತೆಗೆ ಅಜೀರ್ಣದ ಅಂಶ ಇದ್ರೆ ಅದನ್ನ ಕರಗಿಸುವಂತಹ ಔಷಧಿಗಳನ್ನ ಕೊಡೋದ್ರ ಮೂಲಕ ದೇಹವನ್ನ ಸಿದ್ಧತೆಯನ್ನ ಮಾಡ್ಕೋತೀವಿ. ಚಿಕಿತ್ಸೆಯ ಪ್ರಮುಖ ಹಂತ ಅಂದ್ರೆ ಸ್ನೇಹಪಾನ ಅಂತ ಹೇಳ್ತೀವಿ. ಅಂದ್ರೆ ಔಷಧಿಯುಕ್ತ ತುಪ್ಪಗಳನ್ನ ಕೊಡ್ತಾ ಹೋಗುವಂಥದ್ದು. ಮಿನಿಮಮ್ 3ರಿಂದ ಈವನ್ ಮ್ಯಾಕ್ಸಿಮಮ್ 7 ದಿನದವರೆಗೂ ಶರೀರದ ಅವಸ್ಥೆಯ ಅನುಸಾರವಾಗಿ ಇದನ್ನ ಕೊಡ್ತಾ ಹೋಗ್ತೀವಿ. ಇದರ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಇಂಥ ಔಷಧಿಯುಕ್ತ ತುಪ್ಪಗಳು ಎಲ್ಲ ಕಲ್ಮಶಗಳನ್ನ, ಅದರಲ್ಲೂ ನಮ್ಮ ಶರೀರದಲ್ಲಿ ಈ ತರ ಏನ್ ಹೆಚ್ಚಿಗೆ ಆಗಿರುವಂತಹ ಕಫ, ಪಿತ್ತ ಯಾವುದೇ ಆಗಿದ್ರು ಕೂಡ ಅವುಗಳನ್ನೆಲ್ಲ ಕರಗಿಸಿ ಮೃದುವಾಗುವಂತಹ ಕೆಲಸವನ್ನ ಮಾಡತ್ತೆ. ಎರಡನೆಯ ಹಂತ ಅಭ್ಯಂಗ ಮತ್ತು ಸ್ವೇದನ ಅಂತ ಹೇಳಿ, ಅಂದ್ರೆ ಆಯಿಲ್ ಮಸಾಜ್ ಮತ್ತು ಸ್ಟೀಮ್ ಬಾತ್. ಇದನ್ನ ಮಾಡೋದ್ರ ಮೂಲಕ ಇಡೀ ಶರೀರಕ್ಕೆ ಈ ಔಷಧಿಯುಕ್ತ ತುಪ್ಪಗಳು ಏನು ಕರಗಿಸಿತ್ತಲ್ಲ ದೋಷಗಳು, ಅದೆಲ್ಲವನ್ನ ಎಲ್ಲ ಶರೀರದ ಅಂಗಗಳಿಂದ ಹೊಟ್ಟೆಗೆ ತರುವಂತಹ ಕೆಲಸವನ್ನ ಮಾಡತ್ತೆ. ಕೊನೆಯ ಹಂತದಲ್ಲಿ ನಾವು ವಮನ ಮಾಡಿಸುವ ದಿನ ಅದು ಹೊಟ್ಟೆಯಲ್ಲಿ ಕರೆಕ್ಟ್ ಆಗಿ ರೆಡಿ ಆಗಿರತ್ತೆ. ಕೊನೆಯ ದಿನ ಅಂದ್ರೆ ವಮನ ಕ್ರಿಯೆಯನ್ನ ಮಾಡುವಂತಹ ದಿನ ಅರ್ಲಿ ಮಾರ್ನಿಂಗ್ ಇದೇ ತರ ಅಭ್ಯಂಗ ಸ್ವೇದನದ ನಂತರ ಕೆಲವು ಔಷಧಿಗಳನ್ನ ಕುಡಿಸಿ ವಾಂತಿಯನ್ನ ಮಾಡಿಸ್ತೀವಿ. ಈ ಎಲ್ಲ ಹೆಚ್ಚಾದಂತಹ ಕಫ ಏನಿದೆ ಅದು ಹೊರಗೆ ಬರ್ಲಿಕ್ಕೆ ಅನುಕೂಲ ಆಗತ್ತೆ. ಈ ತರ ವಮನ ಚಿಕಿತ್ಸೆಯನ್ನ ಈವನ್ ಹೆಲ್ದಿ ಅವ್ರಿಗೆ ಕೂಡ ಈ ವಸಂತ ಋತುವಿನಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಆಯುರ್ವೇದದಲ್ಲಿ ಸಜೆಸ್ಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಸಹಜವಾಗಿ ಆ ಋತುವಿನಲ್ಲಿ ಕಫ ಜಾಸ್ತಿ ಆಗಿರತ್ತೆ, ಅದನ್ನ ತೆಗಿಲಿಕ್ಕೆ ಕೂಡ ಸುಲಭ ಆಗತ್ತೆ. ಕಫದಿಂದ ಉಂಟಾಗುವಂತಹ ತೊಂದರೆಗಳನ್ನ ಕೂಡ ಪ್ರಿವೆಂಟ್ ಮಾಡ್ಲಿಕ್ಕೆ ತುಂಬಾನೇ ಅನುಕೂಲ ಆಗತ್ತೆ. ಹೀಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಆಯುರ್ವೇದದಲ್ಲಿ ಅನೇಕ ರೀತಿಯ ಸೂತ್ರಗಳನ್ನ ಕೊಟ್ಟಿದೆ. ಅವುಗಳಲ್ಲಿ ಮುಖ್ಯವಾದಂತದ್ದು ವಸಂತ ಋತುವಿನಲ್ಲಿ ಮಾಡಿಸ್ಕೋಬೇಕಾದಂತಹ ವಮನ ಚಿಕಿತ್ಸೆ ಕೂಡ ಒಂದು. ಇಂತಹ ಮತ್ತಷ್ಟು ಅನೇಕ ಆಯುರ್ವೇದ ಕುರಿತು ಮಾಹಿತಿಗಾಗಿ ಆಯುಶೀಲವನ್ನ ಫಾಲೋ ಮಾಡಿ.